ಇಡ್ಲಿ ವಡೆ ಚಟ್ನಿ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೌಲ್ಯ ನಾನು ಹೊಸಬ್ಳಲ್ಲಪ್ಪ. ನಮ್ಮ ಸೀನಿಯರ್ ಆಗಿ ಇರ್ತಾರೆ, ಬಟ್ ಈಗ ಬೇಗಂ ಜಾನ್ ನನ್ನ ಹತ್ರ ಕಿತ್ಕೊಂಡು ಅವಳು ವಿಡಿಯೋಗೆ ತೂತು ಶರ್ಟ್. ಹಾಯ್ ಮ್ಯಾನ್, ವೆಲ್ಕಮ್. ನೋಡೋಣ ಬನ್ನಿ ಇದ್ರೊಳಗಡೆ ಏನಿದೆ ಅಂತ ಅಂದ್ಬಿಟ್ಟು. ದೊಡ್ಡದಾಗಿ ಕನ್ಸು ಕಟ್ಕೊಂಡು ಹೋಗ್ತಿರೋಂಥ ಹುಡುಗರು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್ ಎಷ್ಟಾಯಿತು, 9 ಸಮಥಿಂಗ್ ಆಯಿತು. ಇವಾಗ ಜಸ್ಟ್ ರೀಚ್ ಆದ್ವಿ ಯಶವಂತಪುರಕ್ಕೆ. ತುಂಬ ಲೇಟಾಗಿ ಬಂದರು ಟ್ರೈನವರು. ಸೊ ಸುಸ್ತಾಗಿದ್ದೀನಿ, ಟಯರ್ಡ್ ಆಗಿದ್ದೀನಿ. ಬೇಗ ಮನೆಗೆ ಹೋಗೋಣ, ಫ್ರೆಶ್ ಅಪ್ ಆಗೋಣ. ಇವತ್ತಿನ ಕೆಲಸ ಏನೇನಿದೆ ಎಲ್ಲ ಮಾಡೋಣ, ಎಲ್ಲ ತೋರಿಸ್ತೀನಿ. ಸವನಿ ಹೊಡೋಣ. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಇನ್ನೇನು ಸ್ವಲ್ಪ ಬರುತ್ತೆ. ಸೊ ಗೈಸ್ ಜಸ್ಟ್ ಆಟೋ ಬಂತು, ಹತ್ಕೊಂಡೆ. ಅಪ್ಪ ಇವಾಗ ಫಸ್ಟ್ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಟಯರ್ಡ್, ಸೋ ಟಯರ್ಡ್, ನೋಡ್ತೀರಾ. ಹಾಗೆ ಗೈಸ್ ಜಸ್ಟ್ ಮನೆ ಹತ್ರ ಬಂದೆ. ಸೊ ಹೋಗಿ ಹೊಟ್ಟೆ ಹಸ್ತಿದೆ, ಇಡ್ಲಿ ತಿನ್ಕೊಂಬರೋಣ. ಅಪ್ಪ ನಮ್ಮ ಮನೆ ಹತ್ರ ಬಂದ್ರೆ ಏನೋ ಒಂಥರ ನೆಮ್ಮದಿ ಗೈಸ್, ನೆಮ್ಮದಿ, ಪೀಸು. ಆ ಸೊಳ್ಳೆ ಸಾಗರಕ್ಕೆ ಹೋಗಿ ಫುಲ್ ಬಾಡಿ ಎಲ್ಲ ಕಚ್ಚಿಬಿಡಿದೆ ಅದು. ನಮ್ಮ ಮನೆ ಹತ್ರ ಕ್ಯಾಬೇಜ್ ಹಾಕಿದ್ದಾರೆ, ಗ್ರೀನ್ ಕಾಣಿಸಿದೆ ಗೊತ್ತಾ. ತೋರಿಸ್ತೀನಿ, ಅದೆಲ್ಲ ತೋರಿಸಿಲ್ಲ ನಿಮಗೆ. ಬನ್ನಿ ಇವಾಗ ಹೋಗಿ ಇಡ್ಲಿ ತಿನ್ಕೊಂಬರೋಣ. ನಾನು ಯೂಶ್ವಲಿ ಇಡ್ಲಿ ತಿಂದರೆ ಇಲ್ಲೇ ನಮ್ಮ ಮನೆ ಹತ್ರ ತಿಂದರೆ. ಬನ್ನಿ ತೋರಿಸ್ತೀನಿ. ಟ್ರಾವೆಲ್ ಮಾಡಿ ಮುಖ ಎಲ್ಲ ಫುಲ್ಲು ಡಲ್ ಆಗಿಬಿಡಿದೆ. ನನ್ನ ಮುಖ ಕೂಡ ತೊಳಿತಿಲ್ಲ. ಯಾವಾಗ ಬಂದರೂ ಇಷ್ಟೇ ರಶ್ ಇರುತ್ತೆ. 4 ಇಡ್ಲಿ 2 ವಡೆ. ಎಲ್ಲೋಡ ಬ್ರಷ್ ಇಷ್ಟೇ. ಇಡ್ಲಿ ವಡೆ ಚಟ್ನಿನೇ ಸಾಕಾಗಿರೋದು ಗೈಸ್, ಮೈ ಫೇವ್ರೆಟ್. ಏನದು ಅವ್ರೇನು ಕಟ್ತೀಯಾರಲ್ಲ, ಅದು ಬಿದ್ದೋಯ್ತು. ಜಸ್ಟ್ ಮಿಸ್ ಯಾರೋ ಬೈಕ್ ಅವನಿಗೆ. ಇವರು ಇಲ್ಲಿ ಸೈಕಲ್ ಶಾಪ್ ಇದೆಯಲ್ಲ, ಅವ್ರಿಗೂ ಅದನ್ನು ಕಟ್ತಿದ್ದಾರೆ, ಬೇರೆಯವ್ರ ಮೇಲೆ ಬೀಳ್ಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದು ಹಿಂಗಿರ್ಬೇಕು ನಾವು ಯಾವಾಗಲೂ. ಯಾರ್ದು ಹೆಂಗಾರು ಹೋಗ್ಲಿ, ನಾವು ಚೆನ್ನಾಗಿರೋ ಸಾಕು, ನಮ್ಮ ಕೆಲಸ ನೋಡ್ಕೊಳ್ಳೋಣ. ಓಕೆ, ನಮ್ಮ ಕೆಲಸ ಮಾಡಬೇಕು, ಬಟ್ ಇನ್ನೊಬ್ಬರ ಮೇಲೆ ಕಾಳಜಿ ಇದಿಟ್ಕೊಂಡು ಪಾಪ ಅವ್ರನ್ನೂ ಮನುಷ್ಯರೇ ಅಂತ ಅಂದ್ಬಿಟ್ಟು ಈ ಥರದ್ದೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು. ಹೋಗಿ ಎಳ್ನೀರು ಕುಡ್ಕೊಂಬರೋಣ. ಸೊ ಅರ್ಧ ನಿಂಬೆಹಣ್ಣು ಕಟ್ ಮಾಡ್ಕೊಂಬೋಣ. ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಎಳ್ನೀರಿಗೆ ಹಾಕೊಂಡು ಕುಡಿದ್ರೆ ಜುಮ್ಮಂತೆ ಬಾಡಿ. ಪ್ಲೀಸ್ ಎಳ್ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಒಂದು ಇದು. ಸೊ ತಗೊಳ್ಳಿ ನಿಂಬೆಹಣ್ಣು ಹಾಕೊಂಡು. ಹಾಯ್ ಗೈಸ್, ಕಾರ್ತಿಕ್ ಮನೆ ಹತ್ರ ಬಂದೆ. ಒಂಥರ ಮೈಕ್ ಇದೆ, ಇಸ್ಕೊಳ್ಳೋಣ ಅಂತ. ನಾನು ತೊಗೊಬೇಕು ಗೈಸ್, ಒಳ್ಳೆ ಕ್ಲಾರಿಟಿ ಬರುತ್ತೆ. ಫೋನ್ ಹತ್ರ ಕೇಳಿದೆ, ಅವನು ಎಲ್ಲ ಇಟ್ಟಿದ್ದಾನಂತೆ. ಸೊ ಕಾರ್ತಿಕದು ಇದೆ, ಇಸ್ಕೋ ಅಂತ ಅಂದ. ಒಳ್ಳೆ ಪೇಂಟ್, ಫುಲ್ ಪೇಂಟ್ ಹೊಡಿಸಿದ್ದಾರೆ. ಬಂದೇ ಇಲ್ಲ ಗೈಸ್ ಅವ್ರ ಮನೆ ಹತ್ರ ನಾನು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫುಲ್ ಫೇಮಸ್ ಆಗಿಬಿಟ್ಟಿದ್ದೀರಿ ಇವಾಗ ಕಾರ್ತಿಕ್ ಬ್ಲಾಗಲ್ಲಿ. ಎಲ್ಲ ಬ್ಲಾಗಲ್ಲಿ ಇರ್ತೀವಿ. ಹಾಯ್ ಕಾರ್ತಿಕ್. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ಸ್ ಮೈಕ್. ಚೆಕ್ ಅಲ್ಲಿ ರೆಕಾರ್ಡ್ ಆಗ್ತೀವಿ ಮುಂಚೆ ಹೆಂಗೆ ಗೊತ್ತಾಗುತ್ತೆ? ಪ್ಲೇ ಮಾಡ್ದಾಗ್ಲೇನಾ? ಸೊ ಗೈಸ್ ಈ ಮೈಕ್ನ ನಾನು ತೊಗೊಬೇಕು, ಆದಷ್ಟು ಬೇಗ ತೊಗೊತೀನಿ. ಸೊ ಇಟ್ಸ್ ವೆರಿ ನೈಸ್ ಮೈಕ್, ಎಲ್ಲರೂ ಯೂಸ್ ಮಾಡೋವಂಥ ಮೈಕ್ ಅದು. ಗುಡ್ ಒನ್. ನೋಡೋಣ ಹೆಂಗೆ ಕ್ಲಾರಿಟಿ ಹೆಂಗಿದೆ ಅಂತ. ಬಾಯ್ ಸಿ ಯು.
ನಾನು ಡೈಲಿ ಬ್ಲಾಗ್ ಮಾಡಿದ್ದೀನಿ. ಸೌಂಡು ಸೊ ಹೊರಡೋಣ ಬನ್ನಿ. ಟೈಮ್ ಆಯಿತು, ಸೊ ಲೇಟ್ ಆಯಿತು. ಸೊ ಇದು ಹಾಕ್ಕೊಂಡಿರೋದು ಹೆಲ್ಮೆಟ್ ಹಾಕೊಂತೀರಲ್ಲ, ಸೊ ಕೂದಲಿಗೆ ಏನಾಗಬಾರ್ದು ಅಂತ. ಪಾರ್ಸಲ್ ಬಂತೆ, ಅದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ, ಬಂದಮೇಲೆ ವೆಯ್ಟ್ ಮಾಡ್ತೀನಿ. ಅನ್ಬಾಕ್ಸಿಂಗ್. ಸೊ ಗೈಸ್ ಇವಾಗ ನಾನು ರಾಜಾಜಿನಗರ ಹೋಗ್ತಾ ಇದ್ದೀನಿ. ಮೌಲ್ಯ ಅಂತ ನೀವು ಒಳ್ಳೆ ಬ್ಲಾಗಲ್ಲಿ ನೋಡುತ್ತೀರ, ಅವ್ರ ಜೊತೆ ಒಂದು ವಿಡಿಯೋ ಇದೆ ಜೀ ಕನ್ನಡ ಅವರ ಕೊಲಾಬ್ರೇಷನಲ್ಲಿ. ಸೊ ಬನ್ನಿ ಅಲ್ಲಿ ಹೋಗೋಣ, ತೋರಿಸ್ತೀನಿ ನಾನು ನಿಮಗೆ ನಾವು ಹೆಂಗೆ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಬ್ಲಾಗ್ ಮಾಡೋಕ್ಕೆ, ಸಾರಿ ರೀಲ್ಸ್ ಮಾಡೋಕ್ಕೆ ಅಂತ. ಬನ್ನಿ ಹಾಯ್ ಹಲೋ ಗೈಸ್. ಇವಾಗ ಜಸ್ಟು ಇದ್ರ ಹತ್ರ ಬಂದೆ, ಇಲ್ಯೂಷನ್ ಕೆಫೆ ಹತ್ರ. ಫೋನ್ ಮಾಡೋಣ ಅವ್ರಿಗೆ, ಎಲ್ಲಿದ್ದಾರೆ ಕೇಳೋಣ. ಸೊ ಇಲ್ಲೇ ಶೂಟ್ ಮಾಡ್ತಾ ಇದ್ದೀವಿ ಅದು ರೀಲ್ಸ್ನ. ಸೊ ಬನ್ನಿ ಮೇಲೆ ಹೋಗೋಣ. ಮೇಲೆ ಹೋಗಿ ಅವ್ರಿಗೆ ಕಾಲ್ ಮಾಡೋಣ, ಅವರೇ ಬಂದಿರ್ತಾರೆ ಅನ್ಸುತ್ತೆ, ಬಂದಿರ್ತೀನಿ ಅಂತ ಅಂದಿದ್ರು. ಬನ್ನಿ ಹೋಗೋಣ ಮೇಲೆ. ಆಮೇಲೆ ಇಲ್ಲಿ ಒಳಗಡೆ ಹಾಕೊಂಡಿದ್ದೀನಿ ಈ ಮೈಕ್ನ. ಇಲ್ಲಿದೆ ಮೈಕು, ನಂಗೆ ಗೊತ್ತಿಲ್ಲ ಹೆಂಗೆ ಕೇಳಿಸುತ್ತೆ ಕೇಳಿಸಲ್ಲ, ಚೆಕ್ ಮಾಡ್ತಾ ಇದ್ದೀನಿ ಅದಕ್ಕೆ. ಮೈಕ್ ಚೆಕಿಂಗ್ 1 2 3. ಸೊ ಹೆಂಗೆ ಬರುತ್ತೆ ನೋಡೋಣ, ವಾಯ್ಸ್ ಪ್ಲೇ ಮಾಡಿ ನೋಡೋಣ. ಓಕೆ ಹಾಯ್, ನನ್ನ ಬ್ಲಾಗಿಗೆ ಇಬ್ರು ಹೊಸ ಗೆಸ್ಟ್ ಎಂಟ್ರಿ ಆಗ್ಯಾರೆ. ಹಾಯ್ ಮೌಲ್ಯ. ನಾನು ಹೊಸಬ್ಳಲ್ಲ, ಹೊಸಬ್ಳಲ್ಲ, ಮೌಲ್ಯ ಅವ್ರು ಬಂದಿದ್ದಾರೆ, ನಿಮ್ಗೆ ಗೊತ್ತು. ದಿಸ್ ಈಸ್ ನ್ಯೂ ಕಮರ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಬರ್ನಿ. ವಿಡಿಯೋ ಶುರು ಮಾಡೋಣ. ದಿಸ್ ಇಸ್ ದ ಪ್ಲೇಸ್, ಚೆನ್ನಾಗಿದೆ. ಪ್ರಮೋಟ್ ಮಾಡ್ಕೊಡ್ತೀವಿ, ಏನಾದ್ರು ಕೊಡ್ಬೇಕಪ್ಪ ಅಲ್ವಾ ಗೈಸ್. ಸೊ ಇಲ್ಯೂಷನ್ ಅಂತ ಅಂದ್ಬಿಟ್ಟು ರಾಜಾಜಿನಗರಲ್ಲಿ ಇರೋದು. ಸೊ ಇಲ್ಲಿ ರೀಲ್ ಶೂಟ್ ಮಾಡಬೇಕು ಅಂತ ಬಂದಿದ್ವಿ, ನೋಡೋಣ ಹೌ ಇಟ್ ಗೋಸ್. ಓಕೆ, ಸೂರ್ಯಗೌಡ ಯೂಟ್ಯೂಬ್ ಚಾನಲಲ್ಲಿ, ಸಾರಿ ಸೂರ್ಯಗೌಡ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಹಲೋ 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 ಹಲೋ. ಹೇಗೆ ಜಸ್ಟ್ ಬ್ಲಾಗ್ ಅಂತೀನಿ, ರೀಲ್ಸ್ ಮುಗೀತು, 1 hour ಮುಗಿಸಿದ್ವಿ ಅಲ್ಲ ಗೈಸ್. ಸೊ ಸಾರಿ, ಅವಾಗಲೇ ತಪ್ಪ ಹೆಸರು ಹೇಳಿದೆ. ಇವ್ರ ಹೆಸರು ಭರಣಿ ಅಲ್ಲ, ಸೀನಿಯರ್, ನಮ್ಮ ಸೀನಿಯರ್ ಇವರು. ಹಾಯ್ ಸೀನಿಯರ್. ಏನು ಸೀನಿಯರ್ ಅಂತ ಹೇಳ್ತೀರಾ? ಸೀಕ್ರೆಟ್, ಅವೆಲ್ಲ ಹೇಳ್ಬಾರ್ದು. ಸೊ ಜಸ್ಟ್ ಮುಗಿಸಿದ್ವಿ. ಓಕೆ, ಇನ್ನೊಂದು ವಿಡಿಯೋ ಇದೆ, ಆದರೆ ಪ್ಲ್ಯಾನ್ ಮಾಡಿ ಅದನ್ನು ಮಾಡಿ ಮುಗಿಸಿ ಹೊರಡ್ತೀವಿ. ಸೊ ಗೈಸ್ ಮೌಲ್ಯ ಅವ್ರು ಹೊರಟರು. ಸೊ ಇನ್ನೊಂದು ಕಾನ್ಸೆಪ್ಟ್ ಮಾಡೋಣ ಅಂತ, ಸೊ ಡ್ರೆಸ್ ಚೇಂಜ್ ಮಾಡೋಕ್ಕಂತ. ಸೊ ನಾನು ನಮ್ಮ ಸೀನಿಯರ್ ಇವ್ರನ್ನ ಯಾಕೆ ಸೀನಿಯರ್ ಅಂತ ಕರಿತೀನಿ ಅಂತ ಹೇಳಿದಲ್ಲ, ಆಮೇಲೆ ಹೇಳ್ತೀನಿ. ಈ ವಿಡಿಯೋ ಐ ಮೀನ್ ಇನ್ನೊಂದು ರೀಲ್ ಇದೆ, ಅದು ಮುಗಿಸಾದ್ಮೇಲೆ ಕಂಟಿನ್ಯೂ ದ ಬ್ಲಾಗ್ ಆ್ಯಂಡ್ ಐ ಟೆಲ್ ಯು ಯಾಕೆ ಸೀನಿಯರ್ ಅಂತ ಕರಿತೀನಿ. ಸೊ ಗೈಸ್, ಸೊ ಇವಾಗ ಫುಲ್ಲು ಏನೋ ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಇವಾಗ ಇನ್ನು ನಮಗೆ ಆವಾಗಲೇ ಮಾಡಿದ್ದು ಜೀ ಕನ್ನಡದವ್ರಿಗೆ ರೀಲು. ಇವಾಗ ನಾವು ನಮ್ಮ ಪ್ರೊಫೈಲಿಗೆ ಮಾಡ್ಕೊತಾ ಇದ್ದೀವಿ. ದಿಸ್ ಇಸ್ ಅ ನೈಸ್ ಸಾಂಗ್. ನಾನು ಲೂಪಲ್ಲಿ ಕೇಳ್ತೀನಿ ತುಂಬ ಸರಿ ಆ ಸಾಂಗ್ನ. ಸೊ ಯಾವ ಸಾಂಗ್ ಅಂತ ಅಂದ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡಿ. ಸೊ ಅವರು ಇಲ್ಲ ಈಗ ಬೇಗಮ್ ಜಾನ್ ಅವರು ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾ ಇರ್ತಾರೆ. ಆಗಾಗ ನಮ್ಮ ಸೀನಿಯರ್ ಆಗಿ ಇರ್ತಾರೆ, ಬಟ್ ಈಗ ಬೇಗಮ್ ಜಾನ್. ಓಕೆ ಬನ್ನಿ. ಸೊ ಇವಾಗ ಮಲ್ಲೇಶ್ವರಂ ಹೋಗ್ತಾ ಇದ್ದೀವಲ್ಲ, ವಿಲ್ ಮಲ್ಲೇಶ್ವರಂ ಆ್ಯಂಡ್ ಐ ಕಂಟಿನ್ಯೂ ದ ಬ್ಲಾಗ್. ಗೈಸ್ ಇಲ್ಲೆಲ್ಲ ಶೂಟ್ ಮಾಡ್ತೀವಿ, ಎಲ್ಲ ಕಡೆಯಿಂದ ನಮ್ಮದೇ ಬರ್ತಾರೆ. ಸ್ವಲ್ಪ ಎಂಬಾರಸ್ಮೆಂಟು, ಆ್ಯಕ್ಟ್ರೆಸ್ ಅಲ್ವಾ ಮಾಡಬೇಕು ಅಂತ. ನಮ್ಮ ಸೀನಿಯರ್ದೆ ಎಲ್ಲ, ನಮ್ಮ ಸೀನಿಯರ್ ಸಪೋರ್ಟ್. ಅರ್ಧ ಶೂಟ್ ಆಗಿದೆ, ಇನ್ನು ಅರ್ಧ ಶೂಟ್ ಮಾಡಬೇಕು. ಸೊ ಇಲ್ಲ ತುಂಬ ಜನ ಗೈಸ್ ಮಲ್ಲೇಶ್ವರಮಲ್ಲಿ, ಯಪ್ಪ ಹೆವಿ ಕಷ್ಟ ಶೂಟ್ ಮಾಡೋಕ್ಕೆ. ಹಾಂ, ಸೊ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ತೋರಿಸ್ತೀನಿ. ವಿಲ್ ಗೋ ನಾವು. ಅವಳು ಪಾಪ ಟ್ಯೂಷನ್ ಲೇಟ್ ಆಯಿತು, ನಾವಿಬ್ಬರು ಆಟ ಆಡಿಸ್ತಾ ಇದ್ದೀವಿ ಅವಳನ್ನ. ಸಾರಿ ಸೀನಿಯರ್. ಬಾಯ್ ಸೀನಿಯರ್, ನೈಸ್ ಟು ಮೀಟ್ ಯು. ಡನ್ ದ ಶೂಟ್. ಹೆಂಗನ್ಸ್ತು? ಹೌ ವಾಸ್ ಯುವರ್ ಡೇ? ವೆರಿ ಗುಡ್. ವಿ ಡಿಡ್ 2 reels, both ಚೆನ್ನಾಗಿದಲ್ಲ. ಸಖತ್ತಾಗಿ ಬರುತ್ತೆ ಆಕ್ಚುಲಿ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ವಿಡಿಯೋ. ಮಾತ್ರ ತುಂಬಾ ಎಕ್ಸೈಟೆಡ್ ಆಗಿದೆ. ಹೌದು, ಎಲ್ಲ ನೋಡಿ ಪ್ಲೀಸ್. ವೇಟ್ ಅಂಡ್ ವಾಚ್. ಅವ್ರ ಪೇಜಲ್ಲೂ ನೋಡಿ, ನನ್ನ ಪೇಜಲ್ಲೂ ನೋಡಿ. ಓಕೆ, ವಿಲ್ ಗೋ ನೌ. ಗೈಸ್ ಮತ್ತೆ ವಾಪಸ್ ಬಂದು ಸೀನಿಯರ್. ಏನಕ್ಕೆ ಅಂದ್ರೆ ಈ ಬಟ್ ಮಾಡಿ ಹೋಗ್ಬಿಟ್ಟಿದ್ಲು ಅಂತ. ವಾವ್, ನನ್ನ ಹತ್ರ ಕಿತ್ಕೊಂಡು ಅವಳು ನಮ್ಮ ಸಂಸ್ಕೃತಿ ಉಳಿಸ್ತೀಯ. ಸೂಪರ್.
ಸೊ ಗೈಸ್ ಹಾಯ್, ಎಲ್ಲ ಮುಗೀತು, ರೀಲ್ಸ್ ಎಲ್ಲ ಮುಗೀತು. ಸೊ ಈಗ ಹೋಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಷ್ಟೇ. ಹಾಯ್ ಮೌಲ್ಯ. ಸೊ ಆಲ್ ಓಕೆ, ಆಲ್ ಗುಡ್? ವೆರಿ ಗುಡ್. ಯಾ, ಬಾಯ್, ಸಿ ಯು ಸೂನ್. ಬಾಯ್ ಎಲ್ರಿಗೂ. ನೀವು ನೋಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ, ನಿಮಗೆ ಇಷ್ಟ ಆದರೆ ನಮ್ಮ ರೀಲ್ಸು ವಿಲ್ ಡೂ ಮೋರ್ ರೀಲ್ಸ್. ಓಕೆ, ವಿಲ್ ಎಂಟರ್ಟೈನ್ ಯು ಗೈಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಬಾಯ್ ಸೂರ್ಯ. ಬಾಯ್ ಬಾಯ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಹೆಲ್ಪ್ ಆಯ್ತು ಮಚ್ಚ ನನಗೆ ವಿಡಿಯೋಗೆ. ತೂತ್ ಶರ್ಟ್. ತೂತ್ ಶರ್ಟ್ ಚೆನ್ನಾಗಿದೆ. ನೋಡ್ಕೊ ಒಂದ್ಸರಿ ಓಪನ್ ಮಾಡಿ, ಆಮೇಲೆ ಒಳಗಡೆ ಹೊಡೆದಾಕ ನಾನು ಕೊಟ್ಬಿಟ್ಟಿದ್ರೆ ಅಲ್ಲ. ಹ್ಞೂ, ಚೆಕ್ ಮಾಡ್ತೀನಿ. ನಾನೇ ಐಡಿಯಾ ಕೊಟ್ಬಿಟ್ಟು ನಾನು. ಈ ಕಲರ್ ನಾನು ಕೊಟ್ಟಾಗ ಬ್ಲ್ಯಾಕ್ ಇತ್ತು. ಅದ ಅಲ್ಲಿ ಉಜ್ಜಿದೆ. ಬಿಸಿಲಲ್ಲಿ ಹಾಕಿದ್ಯಾ? ಇಲ್ಲ ಉಜ್ಜಿದೆ. ಫೇಡ್ ಆಗಿದೆ, ಬಿಸಿಲಲ್ಲಿ ಹಾಕಿದ್ಯಾ? ಇಲ್ಲಿ ಹೇಳಕ್ಕಾಗಲ್ಲ, ಬೈಯಕ್ಕಾಗಲ್ಲ. ಅದು ಬ್ರೌನ್ ಇತ್ತು. ಕೇಳಿಸ್ತಾ ಇಲ್ಲ? ತೆಗ್ದಲ್ಲಿ ಕೇಳಿಸುತ್ತೆ. ಮತ್ತೆ ನಾನು ಕೊಟ್ಟಿದ್ದು ಆಲಿ ಲ್ಯಾಂಡ್ 2 ಅಂತ ಇತ್ತು. ನಾನು ಕೊಟ್ಟಿದ್ದು ಬ್ಯಾಗಲ್ಲ ಇದೆ. ಆಲಿ ಲ್ಯಾಂಡ್ 2 ಬೇರೆ ಇದೆಯಾ ಮುಂಚೆ? ಅದೆಷ್ಟು? ಆಲಿ ಲ್ಯಾಂಡ್ ಮಾರ್ಕ್ 2. ಇವಾಗ ಅದನ್ನೇ ತೊಗೊಂಡ್ಬಿಡ್ತಿದ್ದೆ ನಾನು. ಇದು ಮಾರ್ಕ್ 2 ಮಾರ್ಕ್ 3? ಸಾರಿ, ಮಾರ್ಕ್ ಅಲ್ಲ, ಲಾರ್ಕ್ 2. ಲಾರ್ಕ್ ಗೈಸ್, ಮಾರ್ಕ್ ಅಂತ. ಬೇಡಿ, ಮಾರ್ಕೆಟಲ್ಲಿ ಬೆಸ್ಟ್ ಇರೋದು ಇದೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಒಳ್ಳೆ ಬ್ಲಾಗ್, ಕಸಿನ್ಸ್ ಜೊತೆ ಒಳ್ಳೆ ಬ್ಲಾಗ್ ಮಾಡ್ತೀನಿ. ಎಲ್ಲ ನೋಡಿ ಕಾರ್ತಿಕ್ ಗೌಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ಒಳ್ಳೆ ಲಕ್ಷ ಸಂಪಾದನೆ ಮಾಡ್ತೀನಿ. ಹೌದು, ಜಾಗ ಇಲ್ಲ. ಬಟ್ ನಿಮ್ಮ ಮನೇಲಿ ಜಾಗ ಇದೆಯಾ? ಇಲ್ಲ ನಂದು ಇಡ್ಬೇಕಲ್ಲ ನಾನು. ಇವಾಗ ನಂದು ಜಾಸ್ತಿ ಕ್ಯಾಶ್ ನಂಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ಬ್ಯಾಂಕಲ್ಲಿ ಇನ್ಕಮ್ ಟ್ಯಾಕ್ಸ್ ಅವ್ರ ಕಾಟ ಅಲ್ವಾ. ಸೊ ಎಲ್ಲ ಹೇಳ್ಬಿಡಿ ಇವೆಲ್ಲ. ಅವಳಿಗೆ ಟ್ಯಾಕ್ಸ್ ಕಟ್ಟೋದಲ್ಲೇ ಅವಳ ಹೆಸರು ನಾವು ಕಟ್ಟಿ. ಈ ಮನೆಗೆ ಬಂದರೆ ಇವಳನ್ನ ಕರ್ಕೊಂಬರ್ಬೇಕು. ಕುಯ್ ಅಂದ್ಬಿಡ್ತಾಳೆ ಮನೆಗೆ ಬಂದ ತಕ್ಷಣ. ಹೇಯ್ ಬಾರೆ ಕೈ, ನಮ್ಮ ಮನೆಗೇನೋ ಹಾಕ್ಸ್ತಿದ್ದಾರೆ ಗ್ರಿಲ್ ಥರ. ನೋಡೋಣ, ಹಾಕ್ಸಾದ್ಮೇಲೆ ತೋರಿಸ್ತೀನಿ ಏನು ಏನು ಹಾಕ್ಸ್ತಾರೆ ಅಂತ ಅಂದ್ಬಿಟ್ಟು. ಹಾಯ್ ಮ್ಯಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಾ ಗೈಸ್, ಹೀಸ್ ದ ಒನ್. ನಮ್ಮ ಮ್ಯಾಕ್ಸ್ ಏನೋ ಟ್ರೈನ್ ಮಾಡ್ತಿರೋದು. ಹಾಯ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅವತ್ತು ಬಂದಿದ್ದು ಇವತ್ತೇ ಬರ್ತಾ ಇರೋದು ನೀನು? ಇಲ್ಲಪ್ಪ, ಆಯಿತು 1-2 ಸೆಷನ್ಸ್. ಹಾಯ್ ಗೈಸ್, ಸೊ ಮನೆಗೆ ಬಂದು ಆದಿತ್ಯ ಬಂದಿದ್ದ ಟ್ರೈನ್ ಮಾಡೋಕ್ಕೆ. ಸೊ ಅವನಿಗೆಲ್ಲ ಸ್ವಲ್ಪ ಟಿಪ್ಸ್ ಕೊಟ್ಟು ಹೇಳಿ ಏನೇನು ಮಾಡೋದು ಅಂತ ಅಂದ್ಬಿಟ್ಟು, ಅದಾದಮೇಲೆ ವ್ಲಾಗ್ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡೆ. ಅನ್ಬಾಕ್ಸಿಂಗ್ ಮಾಡ್ತೀನಿ ಒಂದು ಅಂತ ಹೇಳಿದೆ. ಇಲ್ಲಿದೆ ಪ್ಯಾಕೇಜ್, ನೋಡೋಣ ಬನ್ನಿ ಇದ್ರೊಳಗಡೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಆದಮೇಲೆ ಒಂದು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೆನ್ನೆದು. ದಯವಿಟ್ಟು ಬೇಗ ಹೋಗಿ ನೋಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ವಿಷಯ, ಸಕ್ಸಸ್ಫುಲಿ 1 ವಾರ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕಿದ್ದೀನಿ. ಐ ಮೀನ್ ಈ ಥರ ಯಾವತ್ತೂ ಮಾಡಿಲ್ಲ. 7 ದಿವಸ ಕಂಟಿನ್ಯೂಸ್ ಆಗಿ ನಾನು ಯಾವತ್ತು 7 ವೀಡಿಯೋಸ್ನೇ ಒಂದೊಂದು ತಿಂಗಳಿಗೆ ಒಂದೊಂದು, 2 ವಾರಕ್ಕೊಂದು, 3 ವಾರಕ್ಕೊಂದು ಹಂಗೆ ಅಪ್ಲೋಡ್ ಮಾಡ್ತಿದ್ದೆ. ಗುಡ್ ಒನ್, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಸ್ಟೆಪ್ ಆಯಿತಾ, ಮೊದಲನೇ ಹೆಜ್ಜೆ ಅಂತಾರಲ್ಲ ಆ ಥರ. ಸೊ ಬನ್ನಿ ಈಗ ಇದು ಓಪನ್ ಮಾಡೋಣ. ನಾನು ಟ್ರೈನಲ್ಲಿದ್ದೆ, ಅಲ್ಲಿ ಇರ್ಬೇಕಾದ್ರೇ ಪಾಪ ಇದನ್ನ ಕೊರಿಯರ್ ಮಾಡೋಕ್ಕೆ ಬಂದಿದ್ರು. ಹೇಗೆ ತಂದು ಕೊಟ್ಟರು, ಥ್ಯಾಂಕ್ ಯು. ಇದೇನಪ್ಪ ಅಂತ ಅಂದರೆ, ಈ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ನಾನು ಯಾರು HK ಕ್ಲಿನಿಕ್ ಹೋಗಿದ್ದೆ. ಅದಕ್ಕಿಂತ ಮುಂಚೆ ನಾವು ಹಳೆ ಮನೇಲಿ ಇದ್ವಲ್ಲ ಅವಾಗ. ಸೊ ಅಲ್ಲಿಗೆ ಹೋಗಿದ್ದಾಗ ಆವಾಗ ನನಗೆ ಎಲ್ಲ ಕೊಟ್ಟಿದ್ರು, ಮಾಯಿಶ್ಚರೈಸರು, ಸನ್ಸ್ಕ್ರೀನು ಮತ್ತು ಫೇಸ್ ವಾಶ್. ಸೊ ಅದರಲ್ಲಿ ಸನ್ಸ್ಕ್ರೀನ್ ಕಳೆದೋಯ್ತು. ಅದು ಎಲ್ಲೋಯ್ತು ಅಂತ ಇವತ್ತವರೆಗೂ ಸಿಕ್ಕಿಲ್ಲ ವಯಸ್ಸು. ಆ ಮನೇಲಿ ಹುಡುಕ್ದೆ, ಇಲ್ಲಿ ಬಂದಮೇಲೆ ಎಲ್ಲ ಕಡೆ ತೆಗ್ದು ಹುಡುಕ್ದೆ, ಎಲ್ಲಿ ಸೇರ್ಕೊಂತೋ, ಯಾರ ಹತ್ರ ಹೋಯ್ತು. ಸೊ ಅದಕ್ಕೆ ಸೊ ಮತ್ತೆ ಕಳಿಸಿದ್ದಾರೆ ಸನ್ಸ್ಕ್ರೀನ್ನ. ಇಟ್ಸ್ ಅ ಸನ್ಸ್ಕ್ರೀನ್ ಆ್ಯಂಡ್ ಫೇಸ್ ವಾಶ್. ನೈಸ್ ಒನ್, ಯೂಸ್ ಮಾಡಿ, ಚೆನ್ನಾಗಿದೆ. ಇಟ್ಸ್ ಅ ಫೋಮ್ ಫೇಸ್ ವಾಶ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ಏನು ಗ್ಲೈಕೋಲಿಕ್ ಆ್ಯಸಿಡ್ ಇದೆ, ಆಲೋ ಎಕ್ಸ್ಟ್ರಾ ಇದೆ. ಸೊ
ನಾರ್ಮಲ್ ಟು ಆಯಿಲಿ ಆ್ಯಕ್ನೆ ಪ್ರೋನ್ ಸ್ಕಿನ್, ನೀವು ಯಾವ ಸ್ಕಿನ್ಗಾರು ಯೂಸ್ ಮಾಡ್ಬೋದು ಇದನ್ನು. ಯೂಸ್ ಇಟ್ಸ್ ನೈಸ್. ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಸೊ ಇಟ್ಸ್ ನೈಸ್. ಸೊ ಆ್ಯಂಡ್ ಒನ್ ಮೋರ್ ಇನ್ವಿಸಿಬಲ್ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ನಂಗೆ ಲಾಸ್ಟ್ ಟೈಮು ಮ್ಯಾಟದ್ದು ಕೊಟ್ಟಿದ್ದರು. ಈ ಸರಿ ಇನ್ವಿಸಿಬಲ್ ಕೊಟ್ಟಿದ್ದಾರೆ. ನೋಡೋಣ, ಐ ಟೆಸ್ಟ್ ದಿಸ್ ಹೆಂಗಿರುತ್ತೆ ಏನು ಅಂತ. ಅದೇನಾ ಅಲ್ಲಿ ಓಪನ್ ಇಲ್ಲ ಈ ಸರಿ ಬೇರೆ. ಲಾಸ್ಟ್ ಟೈಮ್ ಬೇರೆ ಕೊಟ್ಟಿದ್ರು. ಸರಿ ಸರ್, ಪ್ಯಾಕಿಂಗ್ ಒಳಗೆ ಪ್ಯಾಕಿಂಗ್ ಇದೆ ಗೈಸ್. ಪ್ಯಾಕಿಂಗ್ ಒಳಗೆ ಪ್ಯಾಕಿಂಗ್ ಅಮ್ಮ. ಇದು ಮ್ಯಾಟ್ ಅಲ್ಲ, ಇದು ಇನ್ವಿಸಿಬಲ್ ಸನ್ಸ್ಕ್ರೀನು. ಸೊ ಲಾಸ್ಟ್ ಟೈಮ್ ನನಗೆ ಮ್ಯಾಟ್ ಕೊಟ್ಟಿದ್ರು, ಈ ಸರಿ ಇನ್ವಿಸಿಬಲ್ ಕಳಿಸಿದ್ದಾರೆ. ನೋಡೋಣ, ಐ ವಿಲ್ ಟ್ರೈ ದಿಸ್. 50 SPFದು ಬೇಡ ಸರ್. ನನ್ನ ಹತ್ರ ಫೇಸ್ ವಾಶ್ ಇದೆ, ಇದು ನನಗೆ ಇಡೋಣ. ಸನ್ಸ್ಕ್ರೀನ್ ಇರಲಿಲ್ಲ, ಅದಕ್ಕೆ ಅದನ್ನ ಓಪನ್ ಮಾಡಿ. ಸೊ ಗೈಸ್, ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ಕಂಪ್ಲೀಟಾಗಿ ಹೇಗಿತ್ತು, ಎಲ್ಲೆಲ್ಲ ಹೋದ್ವಿ, ಏನೇನು ಮಾಡಿದ್ವಿ ಬೆಳಿಗ್ಗೆಯಿಂದ ಬಂದಾಗಿಂದ ಅಂತ ಅಂದ್ಬಿಟ್ಟು. ಸೊ ಇಟ್ ವಾಸ್ ಅ ನೈಸ್ ಡೇ, ಅ ಗುಡ್ ಡೇ. ಆ್ಯಕ್ಟಿವ್ ಆಗಿದ್ದೆ, ಅದು ಇದು ಕೆಲಸ ಮಾಡಿಕೊಂಡೆ. ಸೊ ಇಷ್ಟೊತ್ತಾಯಿತು ನಾನು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಡೈಲಿ ವ್ಲಾಗ್ ಅದು ಆವತ್ತಿನ ದಿವಸ ಪ್ರತಿದಿನ ಅದು ಎಷ್ಟೊತ್ತೇ ಆಗಲಿ 12 ಗಂಟೆ ಒಳಗಡೆ ಅಪ್ಲೋಡ್ ಮಾಡೇ ಮಾಡ್ತೀನಿ ಆವತ್ತಿನ ವ್ಲಾಗು, ಅದಂತೂ ಪಕ್ಕ. ಅದೇನೇ ಆಗಲಿ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಅದನ್ನು ಮಾಡೋಕ್ಕೆ. ಐ ಕೀಪ್ ಅಪ್ ಮೈ ಪ್ರಾಮಿಸ್. ಸೊ 7 ದಿವಸ ಆಗಿದೆ. ಮೀನ್ ಮೊದಲನೇ ದಿವಸ ಯಾವುದೋ ಹಳೆ ವೀಡಿಯೋ ಅಪ್ಲೋಡ್ ಮಾಡಿದೆ, ಬಟ್ 2ನೇ ದಿವಸದಿಂದ ದಿನ ಏನೇನು ನಡೆಯುತ್ತೋ ಅದನ್ನು ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ. ನನಗೆ ಕೆಲವೊಂದು ಗೊತ್ತಾಗ್ತಿಲ್ಲ, ಕೆಲವೊಂದು ಗೊತ್ತಾಗ್ತಿದೆ. ಹೆಂಗೆ ಜನ ಇಷ್ಟಪಡ್ತಾರೆ, ಇವಾಗ ಸಡನ್ನಾಗಿ ವ್ಯೂ ಡ್ರಾಪ್ ಆಗೋಯ್ತು. ಸೊ ಏನು ಜನ ಇಷ್ಟಪಡ್ತಾರೆ, ಏನು ಮಾತಾಡಿದ್ರೆ ಇಷ್ಟಪಡ್ತಾರೆ, ಮೀನ್ ಹೆಂಗೆ ಮಾತಾಡಬೇಕು. ಕೆಲವೊಬ್ರು ಫಾಸ್ಟಾಗಿ ಮಾತಾಡಿ ಅಂತಾರೆ, ಕೆಲವೊಬ್ರು ಸ್ಲೋ ಆಗಿ ಮಾತಾಡಿ ಅಂತಾರೆ. ಐ ಡೋಂಟ್ ನೋ. ಸೊ ಐ ಆಮ್ ಲರ್ನಿಂಗ್. ನಿಮ್ಮ ಸಪೋರ್ಟ್ ಇರಲಿ. ಲೈಕ್ ಅಭ್ಯಾಸ ಆಗುತ್ತೆ ಅದು. ಮಾಡ್ತಾ 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 ಐಲ್ ಡೂ ಮೈ ಲೆವೆಲ್ ಬೆಸ್ಟ್, ಐಲ್ ಗಿವ್ ಮೈ ಲೆವೆಲ್ ಬೆಸ್ಟ್. ಓಕೆ, ಹಂಗೆ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ನೋಡಿದ್ದೀರ ನನ್ನ ಬ್ಲಾಗ್ನ ಎಲ್ರಿಗೂ. ಓಕೆ, ಲವ್ ಯು ಆಲ್. ನಿಮ್ಮ ಸಪೋರ್ಟು, ಲವ್ ಪ್ರತಿಯೊಂದನ್ನು ನಮ್ಮಲ್ಲಿ ತುಂಬ ದೊಡ್ಡದಾಗಿ ಕನಸು ಕಟ್ಕೊಂಡು ಹೋಗ್ತಿರೋವಂಥ ಹುಡುಗರು. ಸೊ ನಮ್ಮ ಫ್ರೆಂಡ್ಸ್ ಮೇಲೆ ಎಲ್ಲರ ಮೇಲೂ ಆಲ್ರೆಡಿ ಲೈಕ್ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ನನಗೂ ಇಷ್ಟಪಡ್ತಿದ್ದೀರಾ. ಕೆಲವೊಬ್ರಿಗೆ ಇಷ್ಟ ಇಲ್ಲ, ಕೆಲವೊಬ್ರಿಗೆ ಇಷ್ಟ ಆಗ್ತೀರಾ. ಸೊ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ.